ವಕೀಲ ರಾಕೇಶ್ ಕಿಶೋರ್ಗೆ, ಗವಾಯಿ ಮೇಲೆ ಸೂಯು ಎಸೆದ ನೀಚ ವಕೀಲನಿಗೆ, ಗವಾಯಿ ಮೇಲೆ ಸೂಯು ಎಸೆದ ನೀಚ ವಕೀಲನಿಗೆ, ಸನಾತನ ಧರ್ಮದ ಪ್ರತಿಪಾದಕರಿಗೆ, ಮಾನವತೆ ಇಲ್ಲದ ಸನಾತನ ಧರ್ಮಕ್ಕೆ, ಮಾನವತೆ ಇಲ್ಲದ ಸನಾತನ ಧರ್ಮಕ್ಕೆ, ದಲಿತರ ಉನ್ನತಿ ಸಹಿಸದ ಸನಾತಿ ಧರ್ಮಕ್ಕೆ, ದಲಿತರ ಉನ್ನತಿ ಸಹಿಸದ ಸನಾತನ ಧರ್ಮಕ್ಕೆ ಸುಟ್ಟ ಬೆಂಕಿ. ಅಯ್ಯಯ್ಯೋ 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 ಅಯ್ಯಯ್ಯೋ. ವಕೀಲ ರಾಕೇಶ್ ನನ್ನು ಬೆಂಬಲಿಸುವ ದುಷ್ಟರಿಗೆ, ವಕೀಲ ರಾಕೇಶ್ ನನ್ನು ಬೆಂಬಲಿಸುವ ದುಷ್ಟರಿಗೆ. ರಾಕೇಶ್ ಕಿಶೋರ್ ಕೇವಲ ಏಕಾಏಕಿ ಸುಪ್ರೀಂ ಕೋರ್ಟಿನ ಜಡ್ಜ್ ಮೇಲೆ ಈ ರೀತಿಯ ಒಂದು ಅವಮಾನಕರವಾದ ಸೂಯು ಎಸೆಯಲಿಲ್ಲ. ಇದರ ಹಿಂದೆ ಬಹಳ ವರ್ಷದ ಅವರ ಪಿತೂರಿ ಇದೆ. ಇತ್ತೀಚೆಗೆ RSSನ ಶತಮಾನೋತ್ಸವ ಆಚರಿಸುವ ಸಂದರ್ಭದಲ್ಲಿ ಈ ಗವಾಯಿಯವರ ತಾಯಿಯನ್ನ ಕಾರ್ಯಕ್ರಮಕ್ಕೆ ಬರಲು ಆಹ್ವಾನಿಸಿದಾಗ ನಾನು ಅಂಬೇಡ್ಕರ್ ವಾದಿ, ಯಾವುದೇ ಕಾರಣಕ್ಕೆ ಈ ಕಾರ್ಯಕ್ರಮಕ್ಕೆ ಬರುವುದಿಲ್ಲ ಎಂದಾಗ ಆ ಕ್ಷಣದಲ್ಲೇ ಸಂಘ ಪರಿವಾರದವರು ಇಂಥ ಒಂದು ಪಿತೂರಿಯನ್ನ ಮಾಡಿದ್ದಾರೆ ಎನ್ನುವುದನ್ನ ನಾವು ಎಲ್ಲೂ ಕೂಡ ಕಾಣಬಹುದಾಗಿದೆ. ಇದು ನಿರಂತರವಾಗಿ ಈ ಜೊತೆಗೆ ಈ ಘಟನೆಗೆ ಸುಮಾರು 8 ಗಂಟೆಗಳ ನಂತರ ಈ ದೇಶದ ಚಾಪಿ ಎನ್ನುವ ಪ್ರಧಾನಮಂತ್ರಿ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ಬಹಳ ದುರಂತ. ಇವರೆಲ್ಲರೂ ಸಂಘ ಪರಿವಾರದ ವ್ಯವಸ್ಥಿತವಾದ ದಲಿತರ, ಇಲ್ಲಿನ ಮಹಿಳೆಯರ ಉನ್ನತಿಯನ್ನ ಸಹಿಸದಂತ ಸನಾತನ ಧರ್ಮವನ್ನ ಪೋಷಿಸುವವರು. ಏನಿದು ಇವರ ಸನಾತನ ಧರ್ಮ? ಯಾಕೆ ಹೀಗೆ ಮಾಡ್ತಿದ್ದಾರೆ? ಈ ದೇಶ ಯಾವತ್ತೂ ಕೂಡ ಯಾವುದೇ ಧರ್ಮಗ್ರಂಥದ ಮೇಲೆ ನಡೆಯುತ್ತಿಲ್ಲ, ಧರ್ಮಗ್ರಂಥದ ಮೇಲೆ ಆಡಳಿತ ನಡೆಸ್ತಾ ಇಲ್ಲ. ಆಡಳಿತ ನಡೆಸುವುದಾದ್ರೆ ಅದು ಭಾರತದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದ ಸಂವಿಧಾನದ ಮೇಲೆ ಆಡಳಿತ ನಡೆಸ್ತದೆ. ಸಂವಿಧಾನವು ನ್ಯಾಯಾಂಗದ ಮೇಲೆ ಆಧಾರವಾದ ಮೇಲೆ ಅತ್ಯಂತ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟೇ ಹೇಳಿದೆ, ಇಲ್ಲಿನ ಹಿಂದೂ ಧರ್ಮ ಅನ್ನೋದು ಜೀವನ ಪದ್ಧತಿ, ಯಾವುದೇ ಕಾರಣಕ್ಕೆ ಅದು ಬ್ರಾಹ್ಮಣರ ಮತ್ತು ವೈದಿಕರ ಜೀವನ ಪದ್ಧತಿ ವಿನಃ ಅದಕ್ಕೆ ಯಾವುದೇ ಆಧಾರ ಇಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಇದನ್ನ ಇಟ್ಕೊಂಡು ಇಡೀ ವ್ಯವಸ್ಥೆ ನಮ್ಮನ್ನ ಅಲುಗಾಡಿಸ್ತಾ ಇದೆ. ಈ ದೇಶದ ದಲಿತರ ಅಭಿವೃದ್ಧಿಯನ್ನ ಕಾಣಲು ಸಹಿಸ್ತಾ ಇಲ್ಲ. ಚಪ್ಪಲಿ ನಮ್ಮಲ್ಲಿ ಕೂಡ ಇದೆ. ಬಹುಶಃ ಈ ಸಂಘ ಪರಿವಾರಕ್ಕಾಗಲಿ ಸನಾತನ ಧರ್ಮದವರು ಅರ್ಥ ಮಾಡಿಕೊಳ್ಬೇಕು, ನಮ್ಮಲ್ಲಿ ಕೂಡ ಚಪ್ಪಲಿ ಇದೆ. ನಾವು ಎಸೆಯಲು ಶುರು ಮಾಡಿದರೆ ನಿಮ್ಮ ಮುಖ ಮೂತಿ ಯಾರು ಕೂಡ ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವು ಆ ತರದ ಮಾಡ್ತಾ ಇಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ದಾರಿಯಲ್ಲಿದ್ದೇವೆ, ಮತ್ತೆ ಭಗವಾನ್ ಬುದ್ಧನ ಸಂದೇಶದಲ್ಲಿ ನಾವು ಬದುಕ್ತಾ ಇದ್ದೇವೆ. ಭಗವಾನ್ ಬುದ್ಧನ ಅನುಯಾಯಿಯಾಗಿರುವ ಕಾರಣಕ್ಕೇನೆ BR ಗವಾಯಿಯವರ ಮೇಲೆ ಈ ರೀತಿಯ ಒಂದು ನೀಚ ಕೃತ್ಯವನ್ನ ಮಾಡಿದ್ದಾರೆ. ಇದು ಅತ್ಯಂತ ಅವಮಾನಕರ. ಬರೇ ದಲಿತರು ಮಾತ್ರ ಅಲ್ಲ, ಇಡೀ ಸಂವಿಧಾನದ ಮೇಲೆ ಮತ್ತು ಪ್ರಜಾಪ್ರಭುತ್ವದ ಮೇಲೆ ನಡೆದಂತ ಈ ಘಟನೆ ಅವಮಾನಕರವಾದ ಘಟನೆ. ಇದನ್ನ ನಾವು ಸಹಿಸಿಕೊಳ್ಬಾರ್ದು. ಯಾವುದೇ ಕಾರಣಕ್ಕೆ ರಾಕೇಶ್ ಕಿಶೋರ್ನಂತವರು ಮತ್ತೆ ರಾಕೇಶ್ ಕಿಶೋರ್ನನ್ನ ಈ ದೇಶದಲ್ಲಿ ಉಳಿಲಿಕ್ಕೆ ಬಿಡಬಾರದು. ಅವರನ್ನ ಆದಷ್ಟು ಬೇಗ ಈ ದೇಶದಿಂದ ಗಡಿಪಾರು ಮಾಡಬೇಕನ್ನೋ ಒತ್ತಾಯಿಸಿ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನೀವು ಗಮನಿಸಿದ್ರೆ ಅದು ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ ಇರ್ಬೋದು, ನೇಪಾಳ ಇರ್ಬೋದು, ಎಲ್ಲ ಕಡೆ ಕೂಡ ಒಂದು ರೀತಿಯ ಅರಾಜಕತೆಯನ್ನು ನಾವು ಅಥವಾ ಮಿಲಿಟರಿ ಆಡಳಿತವನ್ನು ನಾವು ಕಾಣ್ತೇವೆ. ಆದರೆ ನಮ್ಮ ದೇಶದಲ್ಲಿ ಇವತ್ತಿನವರೆಗೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸ್ವಲ್ಪ ಮಟ್ಟಿಗಾದರೂ ಜತನದಿಂದ ಕಾಪಾಡಿಕೊಂಡು ಬಂದಿದ್ದೇವೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಮುಖ್ಯ ಪಂಚಾಂಗ ಯಾವುದು ಅಂತ ಹೇಳಿದರೆ ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗ. ಇವತ್ತು ನ್ಯಾಯಾಂಗದ ಮೇಲೆ ಏನು ಹಲ್ಲೆ ನಡೆದಿದೆ, ಒಂದು ರೀತಿಯಲ್ಲಿ ಅದು ಸಂವಿಧಾನದ ಮೇಲೆ ನಡೆದಂಥ ಹಲ್ಲೆ, ಸಂವಿಧಾನವನ್ನು ಪ್ರಶ್ನಿಸುವಂಥ ಹಲ್ಲೆ ಎಂಬುದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಆದ್ದರಿಂದ ಈ ಸಂದರ್ಭದಲ್ಲಿ ಸಂವಿಧಾನವನ್ನು ಪ್ರೀತಿಸುವ, ಸಂವಿಧಾನವನ್ನು ಉಳಿಸುವ, ಸಾಂವಿಧಾನಿಕ ಮನಸ್ಥಿತಿ ಇರುವ ಪ್ರತಿಯೊಬ್ಬರೂ ಕೂಡ ಈ ಘಟನೆಯನ್ನು ಖಂಡಿತವಾಗಿ ಖಂಡಿಸಬೇಕಾಗತ್ತೆ. ಆ ನೆಲೆಯಲ್ಲಿ ಬಹುಶಃ ನಮ್ಗೆ ಗೊತ್ತಿದೆ, ಕಾರ್ಯೋನ್ಮುಖವಾಗಿ ಯಾವಾಗ ನ್ಯಾಯಾಂಗ ವ್ಯವಸ್ಥೆಗೆ ತೊಂದರೆ ಬರುತ್ತೋ ಕಾರ್ಯಾಂಗ ಅದನ್ನು ಕೂಡಲೇ ಪ್ರತಿಭಟಿಸಬೇಕಿತ್ತು. ಆದರೆ ಕಾರ್ಯಾಂಗ ಅದನ್ನು ಪ್ರತಿಭಟಿಸುವಂಥ ಕೆಲಸವನ್ನು ಮಾಡಿಲ್ಲ. ಶಾಸಕಾಂಗ ಕೂಡ ಅದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಇದುವರೆಗೆ ಕೊಟ್ಟಿಲ್ಲ, ಕೆಲವರು ಮಾತ್ರ ಬಿಟ್ಟರೆ ಅದನ್ನು ಕೊಟ್ಟಿಲ್ಲ. ಅದರಿಂದ ನ್ಯಾಯಾಂಗದ ಮೇಲೆ ನಡೆದಂಥ ಈ ಅಮಾನವೀಯ ಕೃತ್ಯ ಏನಿದೆ
ಅದನ್ನು ಖಂಡಿತವಾಗಿ ಖಂಡಿಸಿಲ್ಲ ಅಂತ ಆದರೆ ಮುಂದೊಂದು ದಿನ ಸಂವಿಧಾನ ಅಪಾಯದಲ್ಲಿ ಸಿಕ್ಕುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ. ಉಲ್ಲೇಖವನ್ನ ಮಾಡಿದ್ರು. ಸುಮಾರು 2,500 ವರ್ಷಗಳ ಹಿಂದೆ ಈ ದೇಶದಲ್ಲಿ ಶಾಂತಿಯನ್ನ, ಪ್ರೀತಿಯನ್ನ, ವಾತ್ಸಲ್ಯವನ್ನ ಬೋಧಿಸಿದವರು ಬುದ್ಧ. ಬಹುಶಃ ಮೊನ್ನೆ ನಮ್ಮ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದಂಥ ಗವಾಯಿ ಅವರು ನಡೆದುಕೊಂಡಂತ ರೀತಿ ಇದೆಯಲ್ಲ, ಅದು ಬುದ್ಧನ ಆದರ್ಶ. ಯಾಕಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅವರು ಏನೂ ವಿಚಲಿತರಾಗದೆ ಕೋರ್ಟ್ ಕಲಾಪವನ್ನ ಮತ್ತೆ ಮುಂದುವರಿಸಿದ್ರು. ಅದನ್ನು ನಾವು ನೋಡ್ತೇವೆ. ಯಾವುದೇ ಪ್ರತಿಕ್ರಿಯೆಯನ್ನು ಅವರು ಕೊಟ್ಟಿಲ್ಲ. ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಆದ್ರಿಂದ ಅದು ಸಂವಿಧಾನವನ್ನ ಉಳಿಸುವಂತ ಕೆಲಸ, ಅದನ್ನು ನಾವು ಗಮನಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ಖಂಡಿತವಾಗಿಯೂ ಸನ್ಮಾನ್ಯ ಗವಾಯಿ ಅವರನ್ನ ನಾವೆಲ್ಲರೂ ಅಭಿನಂದಿಸಬೇಕು. ಆ ಕಾರಣಕ್ಕಾಗಿ, ಯಾಕಂತ ಹೇಳಿದ್ರೆ ಸಂವಿಧಾನದ ಘನತೆಯನ್ನ ತಮ್ಮ ವ್ಯಕ್ತಿತ್ವದ ಮೂಲಕ ಎತ್ತಿ ಹಿಡಿಯುವಂತ ಪ್ರಯತ್ನವನ್ನ ಮಾನ್ಯ ಮುಖ್ಯ ನ್ಯಾಯಾಧೀಶರು ಮಾಡಿದ್ದಾರೆ. ಆದ್ರಿಂದ ಖಂಡಿತವಾಗಿಯೂ ಎಲ್ಲ ಪ್ರಜ್ಞಾವಂತರು, ಭಾರತದ ಸಂವಿಧಾನದ ಮೇಲೆ ಪ್ರೀತಿ ಇರುವವರು, ಖಂಡಿತವಾಗಿಯೂ ನಮ್ಗೆ ಗೊತ್ತಿದೆ 1948ರಲ್ಲಿ ಮಹಾತ್ಮ ಗಾಂಧಿಯವರ ಕೊಲೆಯಾಯಿತು. ಬ್ರಿಟಿಷರಿಗೆ ಏನು ಮಾಡ್ಲಿಕ್ಕಾಗಿಲ್ಲ ಅವರನ್ನ ಅಷ್ಟು ವರ್ಷ. ಆದರೆ ಅವರ ಕೊಲೆಯನ್ನ ಸನಾತನ ಮನಸ್ಸಿನವರು ಮಾಡಿದ್ದನ್ನು ನಾವು ಗಮನಿಸುವುದಕ್ಕೆ ಸಾಧ್ಯ. ಅದೇ ರೀತಿಯ ದುಷ್ಕೃತ್ಯ ಮೊನ್ನೆ ನಡೆದದ್ದನ್ನು ನಾವು ನೋಡ್ತೇವೆ. ಆದ್ರಿಂದ ನಾವೆಲ್ಲರೂ ಕೂಡ ಖಂಡಿತವಾಗಿ ಅದನ್ನ ಪ್ರತಿಭಟಿಸಬೇಕಾಗತ್ತೆ. ಆ ಕಾರಣಕ್ಕಾಗಿ ಉಡುಪಿಯಲ್ಲಿ ಈ ಪ್ರತಿಭಟನೆಯನ್ನು ಆರಂಭಿಸಿದಂತ ಅಂಬೇಡ್ಕರ್ ಯುವ ಸೇನೆಗೆ ನಾನು ವೈಯಕ್ತಿಕವಾಗಿ ತುಂಬು ಕೃತಜ್ಞತೆಯನ್ನ ಸಲ್ಲಿಸ್ತಾ